ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2026ರ ಜನವರಿ ತಿಂಗಳಿನಲ್ಲಿ ಬರುವಂಥ ಸಿಂಹ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅಂತ ನಾವು ನೋಡೋಣ ಬನ್ನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರೋ ಕೊನೆಯವರೆಗೂ ವಿಡಿಯೋ ನೋಡಿ. ಹಾಗೆ ಅತಿ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು ರಾಶಿಯಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಗ್ರಹ ಸಂಚಾರದಿಂದ ಆಗುವಂಥ ಲಾಭ ನಷ್ಟಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಶನಿ ಗ್ರಹದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ನಿಮ್ಮ ಒಂದು ರಾಶಿಯಲ್ಲಿ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರುವಂಥ ಕಾರಣಾಂತರದಿಂದ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂದ್ರೆ ಅದು ವಿಳಂಬ ಮತ್ತೆ ಒಂದು ಮಾನಸಿಕ ನೆಮ್ಮದಿ ಹಾಳಾಗುವಂಥ ಸಾಧ್ಯತೆಗಳು ಬಹಳ ಇದೆ. ಇನ್ನು ಗುರುಗ್ರಹ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, 11ನೇ ಮನೆಯಲ್ಲಿ ಗುರುಗ್ರಹ ಇರೋದ್ರಿಂದ ಆರ್ಥಿಕವಾಗಿ ಬೆಂಬಲ ನೀಡುವಂಥದ್ದು. ಹಾಗಾಗಿ ಈ ತಿಂಗಳು ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಒಂದು ಸಕಾರಾತ್ಮಕ ಶಕ್ತಿ ಕೂಡಿರುತ್ತದೆ. ಇನ್ನು ಸೂರ್ಯ ಗ್ರಹದ ಬಗ್ಗೆ ಒಂದು ನೋಡೋದಾಯ್ತು ಅಂತ ಹೇಳಿದ್ರೆ, ಜನವರಿ 14ನೇ ತಾರೀಕಿನ ತನಕ 5ನೇ ಗ್ರಹದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಜನವರಿ 14 ಕಳೆದ ನಂತರ 6ನೇ ಗ್ರಹಕ್ಕೆ ಪಾದಾರ್ಪಣೆ ಮಾಡೋದ್ರಿಂದ ಜನವರಿ 14 ಕಳೆದ ನಂತರ ನಿಮಗೆ ಶತ್ರುಗಳ ಮೇಲೆ ಬೆಂಬಲ ಸಿಗುವಂಥದ್ದು ಮತ್ತೆ ಇದರ ಜೊತೆಗೆ ವೃತ್ತಿಯಲ್ಲಿ ಯಶಸ್ಸು ಸಿಗುವಂಥ ಲಕ್ಷಣ ಕಾರ್ಯಗಳು ಬಹಳ ಇವೆ. ಮತ್ತೆ ರಾಹು ಕೇತು ವಿಚಾರದ ಬಗ್ಗೆ ನೋಡೋದಾಯ್ತು ಅಂದ್ರೆ, ರಾಹು 7ನೇ ಮನೆಯಲ್ಲಿ, ಕೇತು 1ನೇ ಮನೆಯಲ್ಲಿ ಇರೋದ್ರಿಂದ ವೈಯಕ್ತಿಕ ಸಂಬಂಧಗಳಲ್ಲಿ ಸ್ವಲ್ಪ ಗೊಂದಲಗಳು ಬರುವಂತ ಒಂದು ವಿಚಾರಗಳು ಬಹಳ ಇವೆ. ಇನ್ನು ಒಂದು ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಉದ್ಯೋಗ ಮಾಡ್ತಾ ಇರುವವರಿಗೆ ಅಷ್ಟಮ ಶನಿಯ ಒಂದು ಪ್ರಭಾವದಿಂದ ಅತಿ ಹೆಚ್ಚು ನೀವು ಕಷ್ಟಪಟ್ಟರೂ ಸಹ ನಿಮಗೆ ಫಲ ಸಿಗುವಂಥದ್ದು ಕಮ್ಮಿ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಅತಿ ಹೆಚ್ಚು ಶ್ರಮ ಪಡುವುದು ಬಹಳ ಉತ್ತಮ. ಜನವರಿ 15ನ ನಂತರ ಸೂರ್ಯ ಬಲದ ಗ್ರಹದಿಂದ ನಿಮಗೆ ಹೆಚ್ಚು ಬೆಂಬಲ ಸಿಗುವಂಥದ್ದು. ಸರ್ಕಾರಿ ಕೆಲಸದಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಬಡ್ತಿ ಮತ್ತು ಪ್ರಮೋಷನ್ಗಳು ಸಿಗುವಂಥ ಸಾಧ್ಯತೆಗಳು ಬಹಳ ಇದೆ. ಇನ್ನು ವ್ಯಾಪಾರದ ಬಗ್ಗೆ ನಾವು ನೋಡೋದಾದ್ರೆ, ಹೊಸ ಬಿಸ್ನೆಸ್ ಪ್ಲಾನಿಂಗ್ ಏನಾದರೂ ಮಾಡ್ತಾ ಇದ್ದೀರಾ ಅಥವಾ ಏನಾದರೂ ಒಂದು ಹೊಸ ಹೂಡಿಕೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಒಳ್ಳೆ ರೀತಿಯಲ್ಲಿ ಪ್ಲಾನ್ ಮಾಡಿ ಮುಂದುವರಿಯೋದು ಬಹಳ ಉತ್ತಮವಾಗಿರುತ್ತದೆ. ನಿಮಗೆ ಹಣದ ವಿಚಾರದಲ್ಲಿ ಅರಿವಿದ್ದರೂ ಸಹ ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಭಿನ್ನಾಭಿಪ್ರಾಯಗಳು ಮೂಡುವಂಥದ್ದು. ಇದರಿಂದ ನಿಮಗೆ ಕಾನೂನಿನ ವಿಚಾರದಲ್ಲಿ ಜಯ ಸಿಗುವಂಥದ್ದು. ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಗುರು ಲಾಭದ ಸ್ಥಾನದಲ್ಲಿ ಇರೋದ್ರಿಂದ ಆರೋಗ್ಯಕ್ಕೆ ಯಾವುದೂ ಸಹ ಒಂದು ತೊಂದರೆ ಇರುವುದಿಲ್ಲ. ಹಳೆ ಸಾಲಗಳನ್ನು ತೀರಿಸಲು ಈ ಒಂದು ಸಮಯ ಬಹಳ ಸೂಕ್ತವಾಗಿದೆ. ಆದರೆ ಅನಿರೀಕ್ಷಿತ ವೈದ್ಯಕೀಯ ಖರ್ಚುಗಳು ನಿಮ್ಮನ್ನು ಕಾಡ್ತಾ ಇರ್ತವೆ. ಹೂಡಿಕೆ ಮಾಡುವ ಮುನ್ನ ಎಲ್ಲಾ ವಿಚಾರದಲ್ಲೂ ಕೂಲಂಶಿತವಾಗಿ ಯೋಚನೆ ಮಾಡಿ ನಂತರ ಹೂಡಿಕೆ ಮಾಡಿ. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಕುಟುಂಬದಲ್ಲಿ ನೀವು ಶಾಂತಿ ಕಾಪಾಡಲು ಮೌನಕ್ಕೆ ಶರಣಾಗೋದು ಬಹಳ ಉತ್ತಮ. ಕೇತುವಿನ ಪ್ರಭಾವದಿಂದ ಅನಾವಶ್ಯಕ ಕೋಪಗಳು ಮೂಡು ಬರುವಂತ ಸಾಧ್ಯತೆ ಲಕ್ಷಣಗಳು ಬಹಳ ಇವೆ. ಇನ್ನು ದಾಂಪತ್ಯದ ವಿಚಾರದಲ್ಲಿ ಹೇಳೋದಾದ್ರೆ, ಸಂಗಾತಿಯೊಂದಿಗೆ ಏನೇ ವಿಚಾರ ಇರಲಿ ಸಮಾಧಾನದಿಂದ ಕುಂತು ಮಾತಾಡಿ ಬಗೆಹರಿಸಿಕೊಳ್ಳೋದು ಬಹಳ ಉತ್ತಮ. ಏನಾದ್ರೂ ಒಂದು ದೂರ ಪ್ರಯಾಣ ಮಾಡಬೇಕು ಅಂತ ಆದಷ್ಟು ನೀವು ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ ಸದ್ಯದ ಮಟ್ಟಿಗೆ ಯಾವುದೇ ಸಹ ಯೋಚನೆ ಮಾಡೋದು ಬೇಡ. ನಂತರ ಒಂದು 6 ತಿಂಗಳು ಕಳೆದ ನಂತರ ನೀವು ಯೋಚನೆ ಮಾಡಿದಲ್ಲಿ ತೊಂದರೆ ಇಲ್ಲ. ಮಕ್ಕಳ ಒಂದು ಪ್ರಗತಿಯ ವಿಚಾರದಲ್ಲಿ ಸಂತೋಷದ ವಾರ್ತೆಗಳು ಕೇಳುವಂತ ಸಾಧ್ಯತೆಗಳು ಬಹಳ ಇದೆ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಹೇಳೋದಾದ್ರೆ, ಆರೋಗ್ಯದ ವಿಚಾರದಲ್ಲಿ ಆದಷ್ಟು ಜಾಗೃತವಾಗಿರಬೇಕು. ಎಲುಬು ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಕಂಡು ಬರುವಂತ ಸಾಧ್ಯತೆಗಳು ಬಹಳ ಇದೆ. ಮಾನಸಿಕ ಶಾಂತಿಗಾಗಿ ಪ್ರತಿದಿನ 15 ನಿಮಿಷ ಧ್ಯಾನ ಮಾಡುವುದು ಬಹಳ ಉತ್ತಮ. ಇನ್ನು ಈ ರಾಶಿಯವರಿಗೆ ಒಂದು ಪರಿಹಾರ ಮಾರ್ಗ ತಿಳಿಸಿಕೊಡೋದಾಯ್ತು ಅಂತ ಹೇಳಿದ್ರೆ, ಪ್ರತಿನಿತ್ಯ ಬೆಳಗ್ಗೆ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡುವುದು ಬಹಳ ಉತ್ತಮ. ಭಾನುವಾರದೊಂದು ಕೆಂಪು ಪಟ್ಟೆಯನ್ನು ನಿರ್ಗತಿಕರಿಗೆ ದಾನ ಮಾಡುವುದು ಬಹಳ ಉತ್ತಮ. ಪ್ರತಿ ಶನಿವಾರದೊಂದು ಹನುಮಾನ್ ಚಾಲೀಸ್ನ ಪಠನೆ ಮಾಡಿ. ಈ ಒಂದು ರಾಶಿಯಲ್ಲಿ ಇರುವಂತಹ ಒಂದು ವ್ಯಕ್ತಿಗಳಿಗೆ ಅದೃಷ್ಟವಾದ ಸಂಕೇತ ಅಂದ್ರೆ 1, 5, 9. ಈ ಒಂದು ರಾಶಿಯಲ್ಲಿ ಇರುವಂತವರಿಗೆ ಒಂದು ಅದೃಷ್ಟ ಸಂಖ್ಯೆ ಅನ್ನೋದು ನೋಡೋದಾಯ್ತು ಅಂತ ಹೇಳಿದ್ರೆ 1, 5 ಮತ್ತೆ 9. ಇದಾಗಿತ್ತು 2026ರ ಸಿಂಹ ರಾಶಿಯವರ ಮಾಸ ಭವಿಷ್ಯ. ಅತಿ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.